ಮಕ್ಕಳ ಸಂಸ್ಕೃತಿಯ ಪ್ರತೀಕ ಅಂದರೆ ಅದು ಸಿಂಧೂರ. ಯಾವ ಸಿಂಧೂರವನ್ನು ಕಿತ್ಕೊಂಡ್ರಿ ಅದೇ ಸಿಂಧೂರದ ಹೆಸರಲ್ಲಿ ಆಪರೇಷನ್ ಆಗಿದೆ ಭಾರತದಿಂದ. ಇನ್ನೊಂದು ಕಡೆ ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ ಬಳಿ ಈಗ ಸ್ಫೋಟಗೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಾಲ್ಟನ್ ರಸ್ತೆಯಲ್ಲಿ ಭಾರೀ ಸ್ಫೋಟದ ಶಬ್ದ ಕೇಳಿ ಬಂದಿದೆ. ಇದು ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ ಬಳಿ ಆಗಿರುವಂತಹ ಸ್ಫೋಟ. ಕಟ್ಟಡದಲ್ಲಿನ ದಟ್ಟ ಹೊಗೆಯನ್ನು ಕಂಡು ಅಲ್ಲಿಯ ಜನ ಕಾಲ್ಕಿತ್ತಿದ್ದಾರೆ. ಸ್ಫೋಟ ಆಗ್ತಾ ಇದ್ದಂತೆ ಪಾಕ್ನಲ್ಲಿ ಅಲರ್ಟ್ ಸೈರನ್ ಕೂಡ ಈಗ ಶಬ್ದ ಮಾಡಿದ್ದಾವೆ. ಪಾಕ್ನ ನಸೀರಾಬಾದ್ ಪ್ರದೇಶದಲ್ಲಿ ಭಾರೀ ಸೌಂಡ್ ಆಗಿದೆ. ಪಾಕಿಸ್ತಾನದ ಲಾಹೋರ್ನ ಹಲವೆಡೆ ಭಾರೀ ಸ್ಫೋಟ. ಒಂದು ಕಡೆ ವಿಮಾನ ಹಾರಾಟವನ್ನು ಕೂಡ ಈಗ ಸ್ಥಗಿತ ಮಾಡಿದೆ ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ ಬಳಿನೇ ಈ ಸ್ಫೋಟ ಆಗಿದೆ. ಹಾಗಾಗಿ ನಿನ್ನೆನೇ ಏರ್ಪೋರ್ಟ್ನಲ್ಲಿ ಎಲ್ಲ ರೀತಿಯಾದಂಥ ನಿರ್ಬಂಧವನ್ನು ಹೇರಿತ್ತು ಪಾಕಿಸ್ತಾನ. ವಾಲ್ಟನ್ ರಸ್ತೆಯಲ್ಲಿ ಈಗ ಭಾರೀ ದೊಡ್ಡ ಮಟ್ಟದ ಶಬ್ದ ಕೇಳಿಬಂದಿದೆ. ಕಟ್ಟಡದಲ್ಲಿನ ದಟ್ಟ ಹೊಗೆ ಕಂಡು ಅಲ್ಲಿಯ ಸಾರ್ವಜನಿಕರು ಕಾಲ್ಕೆತ್ತಿದ್ದಾರೆ. ಮತ್ತೊಂದು ಕಡೆ ಸ್ಫೋಟ ಆಗ್ತಾ ಇದ್ದಂತೆ ಪಾಕಿಸ್ತಾನದಲ್ಲಿ ಸೈರನ್ ಈಗ ಸೌಂಡ್ ಮಾಡಿದೆ. ಪಾಕ್ನ ನಸೀರಾಬಾದ್ ಪ್ರದೇಶದಲ್ಲಿ ಭಾರೀ ದೊಡ್ಡ ಮಟ್ಟದ ಸೌಂಡ್. ಹೇಗೆ ಬಂತು ಈ ಸೌಂಡು? ಎಲ್ಲಿಂದ ಬಂತು ಈ ಸೌಂಡು? ಪಾಕಿಸ್ತಾನದ ಲಾಹೋರ್ನ ಹಲವೆಡೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದೇ ವಿಚಾರ. ಇದು ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ ಬಳಿ ಆಗಿರುವಂತಹ ಸ್ಫೋಟ. ಯಾಕಂದರೆ ಪಾಕಿಸ್ತಾನದ ಲಾಹೋರ್ನ ಏರ್ಪೋರ್ಟ್ ಅಂದರೆ ಒಂದು ಬಹಳ ಮುಖ್ಯವಾದಂಥ ಪ್ರದೇಶ, ಸೂಕ್ಷ್ಮವಾದಂತಹ ಪ್ರದೇಶ. ಆ ಏರ್ಪೋರ್ಟಿಗೆ ಸಹಜವಾಗಿ ಅಲ್ಲಿಂದ ಬೇರೆ ಬೇರೆ ದೇಶ ವಿದೇಶಗಳಿಗೂ ಕೂಡ ವಿಮಾನಗಳು ಹಾರಾಟಗಳು ಪ್ರಾರಂಭ ಮಾಡ್ತದೆ. ಆದರೆ ಈಗ ಸದ್ಯಕ್ಕೆ ಅಲ್ಲಿ ವಿಮಾನ ಹಾರಾಟವನ್ನು ಸ್ಥಗಿತ ಮಾಡಿದರೂ ಕೂಡ ಈ ಸೌಂಡ್ ಬಗ್ಗೆ, ಈ ಸ್ಫೋಟದ ಬಗ್ಗೆ ಪಾಕಿಸ್ತಾನ ಹಲವಾರು ಲೆಕ್ಕಾಚಾರಗಳನ್ನು ಹಾಕ್ತಾ ಇದೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪಾಕಿಸ್ತಾನದ ಲಾಹೋರ್ ಇದು. ಲಾಹೋರ್ನ ಏರ್ಪೋರ್ಟ್ ಬಳಿ ಭಾರೀ ಶಬ್ದ ಬಂದಿದೆ. ದೊಡ್ಡ ಪ್ರಮಾಣದ ಸ್ಫೋಟ ಆಗಿದೆ. ಏನು ಈ ಸ್ಫೋಟ? ಇದು ಭಾರತದ ಮಿಸೈಲ್ನ ದಾಳಿಗೆ ಈ ಥರ ಆಯ್ತಾ ಅಥವಾ ಬೇರೆ ಇನ್ನೇನಾದರೂ ಎಡವಟ್ಟಾಗಿದೆಯಾ ಅನ್ನುವಂತಹ ಲೆಕ್ಕಾಚಾರವನ್ನು ಈಗ ಪಾಕಿಸ್ತಾನದವರು ಹಾಕ್ತಾ ಇದ್ದಾರೆ. ಯಾಕಂದರೆ ಭಾರತ ಸೇನೆಯ ಉದ್ದೇಶ ನಿಮ್ಮ ಏರ್ಪೋರ್ಟ್ನ ಉಡಾಯಿಸೋದಾಗಲಿ, ಸೈನಿಕರ ಸೇನಾ ಶಿಬಿರಗಳನ್ನು ಉಡಾಯಿಸೋದಾಗಲಿ, ನಾಗರಿಕರಿಗೆ ತೊಂದರೆ ಕೊಡೋದು ಇಲ್ಲ. ಇದನ್ನು ನಾವು ಕ್ಲಿಯರಲ್ಲಿ ಹೇಳಿಬಿಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಕೇವಲ ಪಾಕಿಸ್ತಾನದಲ್ಲಿ ಅಡಗಿದ ಉಗ್ರರು ಮಾತ್ರ. ನಿಮ್ಮ ಏರ್ಪೋರ್ಟನ್ನು ಉಡಾಯಿಸುವಂತಹ ಮನಸ್ಥಿತಿ ನಾವಲ್ಲ. ಹಾಗಾದರೆ ಈ ಶಬ್ದ ಹೇಗೆ ಬಂತು? ಅಥವಾ ಅವರೇ ಏನಾದರೂ ಅಲ್ಲಿ ಸ್ಫೋಟ ಆಗುವಂತಹ ಏನಾದರೂ ಸಾಧನಗಳನ್ನು ಇಟ್ಟು ಅದು ಭಾರತದ ಮೇಲೆ ಹಾಕುವಂತಹ ಹುನ್ನಾರ ಏನಾದರೂ ಮಾಡ್ತಾ ಇದ್ದಾರೆ? ಈ ಥರನೂ ಕೂಡ ಯಾಕೆ ಯೋಚನೆ ಮಾಡಬಾರ್ದು? ಇದು ಲಾಹೋರ್ನ ಏರ್ಪೋರ್ಟ್, ಪಾಕಿಸ್ತಾನದ ಲಾಹೋರ್ನ ಏರ್ಪೋರ್ಟ್. ಈ ಏರ್ಪೋರ್ಟ್ನಲ್ಲಿ ಭಾರೀ ಶಬ್ದ ಕೇಳಿಬಂದಿದೆ, ದಟ್ಟವಾದಂತಹ ಹೊಗೆ ಕೇಳಿಬಂದಿದೆ. ಆದರೆ ಇದು ಹೇಗೆ ಬಂತು? ಇದು ಮಿಡ್ನೈಟ್ ಆಪರೇಷನ್ ಆದಮೇಲೆ ಒಂದು ಕಡೆ ಬೇರೆ ಬೇರೆ ರೀತಿಯಾದಂತಹ ಅಲ್ಲೋಲ ಕಲ್ಲೋಲಗಳು ಪಾಕಿಸ್ತಾನದಲ್ಲಿ ಶುರುವಾಗ್ತವೆ. ವಿಷಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂತಹ ಶಬ್ದ ಅದು. ಇನ್ನೊಂದು ಬದಿಯಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಭಾರತೀಯ ಸೇನೆ ಉಗ್ರರ ಅಡಗುತಾಣಗಳನ್ನು ಗುರಿಯಾಗಿಸಿಕೊಂಡು ಮಾಡಿದಂತಹ ದಾಳಿ. ಆ ದಾಳಿಗೆ ದೊಡ್ಡ ಮಟ್ಟದಲ್ಲಿ ಬೆಂಕಿಯ ಕೆನ್ನಾಲಿಗೆ. मिसाइल था। शॉट आ रहे थे, कह रहे थे रेडी स्टेडी, पता नहीं अपने मैं ಇನ್ನು ಏರ್ ಸ್ಟ್ರೈಕ್ ನಂತರವೂ ಕೂಡ ಈ ನರಿಬುದ್ಧಿ ಪಾಕಿಸ್ತಾನದವರು ಬುದ್ಧಿ ಕಲಿತಾ ಇಲ್ಲ. ಪಾಕಿಸ್ತಾನದಿಂದ ಈಗ LOCಯಲ್ಲಿ ಗುಂಡಿನ ದಾಳಿ ನಡೀತಾ ಇದೆ. ಜಮ್ಮು ಕಾಶ್ಮೀರದ ಕುಪ್ವಾರ ಮತ್ತು ಬಾರಾಮುಲ್ಲಾ ಈ ಪ್ರದೇಶದಲ್ಲಿ ಪದೇ ಪದೇ ಗುಂಡಿನ ದಾಳಿ ನಡೀತಾ ಇದೆ. ಉರಿ ಮತ್ತು ಪೂಂಚ್, ಕರ್ನಾಹ್ ಮತ್ತು ಅಕ್ನಾರ್ನಲ್ಲೂ ಈಗ ಗುಂಡಿನ ದಾಳಿ ನಡೀತಾ ಇದೆ. ಇನ್ನು ಗಡಿ ಭಾಗಗಳಲ್ಲಿ ಪಾಕಿಸ್ತಾನ ಸೇನೆಯಿಂದನೂ ಈಗ ಫೈರಿಂಗ್ ಮಾಡ್ತಾ ಇದ್ದಾರೆ. ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದ್ದಾರೆ. 14ನೇ ದಿನವೂ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಪಾಕ್ ಸೇನೆ ಗುಂಡಿನ ದಾಳಿಯನ್ನು ಮಾಡ್ತಾ ಇದೆ. ಗಡಿ ನಿಯಂತ್ರಣ ರೇಖೆಯುದ್ದಕ್ಕೂ ಶೆಲ್ ಅಟ್ಯಾಕ್ ಆಗ್ತಾ ಇದೆ. ಅವ್ರ ಉದ್ದೇಶ ಏನು? ಭಾರತೀಯ ನಾಗರಿಕರನ್ನು ಮುಗಿಸಬೇಕು. ಭಾರತೀಯ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಪಾಕ್ ಫೈರಿಂಗ್ ಮಾಡ್ತಾ ಇದೆ. ಪಾಕ್ ದಾಳಿಗೆ ತಕ್ಕ ಪ್ರತ್ಯುತ್ತರವನ್ನು ಭಾರತೀಯ ಸೇನೆ ಕೊಡ್ತಾ ಇದೆ. ಭಾರತೀಯ ಸೇನೆಯನ್ನು ಕೈ ಕಟ್ಕೊಂಡು ಕೂತ್ಕೊಂಡಿಲ್ಲ. ಏರ್ ಸ್ಟ್ರೈಕ್ ನಂತರ ಈಗ ಪಾಕಿಸ್ತಾನ ಬುದ್ಧಿ ಕಲಿತಾ ಇಲ್ಲ. ಅವರಿಗೆ ಉಗ್ರರನ್ನು ರಕ್ಷಣೆ ಮಾಡೋದೇ ಅವರ ಪರಮ ಉದ್ದೇಶ. ಆದರೆ ಇನ್ನೇನು ಮಾಡ್ತಾರೆ? ಪಾಕಿಸ್ತಾನದಿಂದ ಗುಂಡಿನ ದಾಳಿ ಈಗ ಮುಂದುವರಿತಾ ಇದೆ. ಯಾಕಂದರೆ
ನಮ್ಮ ದೇಶದಲ್ಲಿ ಸರ್ಕಾರ ಆರ್ಡರ್ ಕೊಟ್ಟರೆ ಪಾಕಿಸ್ತಾನದಲ್ಲಿ ಸೇನೆಯೇ ಅಲ್ಲಿ ಪರಮೋಚ್ಚ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಹಾಗಾಗಿ ಸೇನೆ ತಮಗೆ ಮನಸ್ಸಿಗೆ ಬಂದ ಹಾಗೆ ನಡ್ಕೊಳ್ತಾ ಇದೆ. ಸರ್ಕಾರ ಎಷ್ಟೇ ಅವರಿಗೆ ಹೇಳ್ತಾ ಇದೆಯೋ ಅಥವಾ ಹೇಳ್ತಾ ಇಲ್ವೋ, ಆದರೆ ಸೇನೆ ತನಗೆ ಹೆಂಗೆ ಇಷ್ಟ ಹಾಗೆ ನಡ್ಕೊಳ್ತಾ ಇದೆ. ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸೆಲ್ ದಾಳಿಗೆ ನಮ್ಮ ಭಾರತೀಯ ನಾಗರಿಕರಿಗೆ ಯಾವ ರೀತಿಯಾಗಿ ಇಂಜುರಿ ಆಗಿದೆ, ಎಷ್ಟು ಗಾಯ ಆಗಿದೆ. ಅದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಜಮ್ಮು ಕಾಶ್ಮೀರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಸೇನೆ ಬಿಗಿ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಆ ಭಾಗದ ಜನರನ್ನು ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ ಸುರಕ್ಷಿತ ಸ್ಥಳಕ್ಕೆ. ಪೂಂಚ್ ಇರ್ಬೋದು, ಕುಪ್ವಾರ ಇರ್ಬೋದು, ಅಕ್ನೂರ್ ಇರ್ಬೋದು, ಹೀಗೆ ಅನೇಕ ಜಾಗದಿಂದ ಸುರಕ್ಷಿತ ಸ್ಥಳಗಳಿಗೆ ಈಗ ನಾಗರಿಕರನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಶಾಲಾ ಕಾಲೇಜುಗಳು ಕೂಡ ಈಗ ಬಂದಾಗಿದ್ದಾವೆ. ಜಮ್ಮು ಕಾಶ್ಮೀರದಾದ್ಯಂತ ಶಾಲಾ ಕಾಲೇಜುಗಳು, ಅಂಗನವಾಡಿಗಳು ಎಲ್ಲವೂ ಕೂಡ ಈಗ ಬಂದಾಗಿದೆ. ಮತ್ತೊಂದು ಕಡೆ ಶೆಲ್ ದಾಳಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಪದೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡುವಂಥದ್ದು. ಸುಮಾರು 50ಕ್ಕಿಂತ ಹೆಚ್ಚು ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿದ್ದಾರೆ ಪಾಕಿಸ್ತಾನದವರು ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಇನ್ನು ಪಾಕ್ ಮೇಲೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಈಗ ದಾಳಿ ಮಾಡಿದೆ. BLA ಬಾಂಬ್ ದಾಳಿಯಲ್ಲಿ ಪಾಕ್ನ 12 ಸೈನಿಕರು ಸಾವನ್ನಪ್ಪಿದ್ದಾರೆ. BLA ಬಾಂಬ್ ದಾಳಿಯಲ್ಲಿ 12 ಸೈನಿಕರು ಸಾವನ್ನಪ್ಪಿದ್ದಾರೆ. ಪಾಕ್ ಸೈನಿಕರ ಗುರಿಯಾಗಿಸಿಕೊಂಡು BLA ಅಟ್ಯಾಕ್ ಮಾಡಿದೆ. ರಿಮೋಟ್ ಕಂಟ್ರೋಲ್ IED ಬಾಂಬ್ ಇಟ್ಟು BLA ದಾಳಿ ಮಾಡಿರುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಪಾಕಿಸ್ತಾನ ಸೈನಿಕರ ಜೀಪಿನ ಮೇಲೆ BLA ಅಟ್ಯಾಕ್ ಮಾಡಿದೆ. ಪಾಕ್ ಮೇಲೆ ಬಲೂಚಿಸ್ತಾನದ ಲಿಬರೇಷನ್ ಆರ್ಮಿ ದಾಳಿ ಮಾಡಿದೆ. ಪಾಕಿಸ್ತಾನದ ಸುತ್ತಮುತ್ತ ಇರುವ ರಾಷ್ಟ್ರವೂ ಕೂಡ ಹವಣಿಸ್ತಾ ಇತ್ತು. BLA ಬಾಂಬ್ ದಾಳಿಯಲ್ಲಿ ಪಾಕ್ನ 12 ಸೈನಿಕರು ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನದ ವಿರುದ್ಧವಾಗಿ ಅನೇಕ ರಾಷ್ಟ್ರಗಳು ಕತ್ತಿ ಮಸಿತಾನೆ ಇದ್ದಾವೆ. ತಾಲಿಬಾನ್ಗಳು ಕೂಡ ಈಗ ಕತ್ತಿ ಮಸಿತಾನೆ ಇದ್ದಾರೆ. ರಿಮೋಟ್ ಕಂಟ್ರೋಲ್ IED ಬಾಂಬ್ ಇಟ್ಟು BLA ದಾಳಿ. ಪಾಕಿಸ್ತಾನ ಸೈನಿಕರ ಜೀಪಿನ ಮೇಲೆ BLA ಅಟ್ಯಾಕ್ ಮಾಡಿದೆ. ಮುಸ್ಲಿಂ ಇರುವಂತಹ ಅನೇಕ ಕಂಟ್ರಿಗಳು ಇವತ್ತು ಪಾಕಿಸ್ತಾನವನ್ನು ದೂರ ಇಟ್ಬಿಟ್ಟಿದ್ದಾವೆ. ಇದು ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸೈನಿಕರ ಮೇಲೆ ಮಾಡಿರುವಂತಹ ಅಟ್ಯಾಕ್. ಇದು ಪಾಕಿಸ್ತಾನ ಸೈನಿಕರ ಜೀಪಿನ ಮೇಲೆ BLA ಯಾವ ರೀತಿ ಅಟ್ಯಾಕ್ ಮಾಡಿದೆ ಅನ್ನುವಂತಹ ದೃಶ್ಯಾವಳಿ ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಬಲೂಚಿಸ್ತಾನ. BLA ಬಾಂಬ್ ದಾಳಿಯಲ್ಲಿ ಪಾಕಿಸ್ತಾನದ 12 ಸೈನಿಕರು ಹೇಗೆ ಸಾವನ್ನಪ್ಪುತ್ತಾರೆ ಅನ್ನುವಂತಹ ದೃಶ್ಯಾವಳಿ ಕೂಡ ಸಹಜವಾಗಿ ಬೆಚ್ಚಿ ಬೀಳುವಂಥ ಘಟನೆ. ನೋಡಿ, ದೃಶ್ಯಾವಳಿ ಗಮನಿಸ್ತಾ ಇದ್ದೀರಾ. ಪಾಕಿಸ್ತಾನದ ಸೈನಿಕರು ಜೀಪಲ್ಲಿ ಹೋಗ್ತಾ ಇರ್ತಾರೆ. ಆ ಜೀಪಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ IED ಬಾಂಬ್ ದಾಳಿ ಆಗುತ್ತೆ. ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಇದು ಬಲೂಚಿಸ್ತಾನ. ಇದ್ದಕ್ಕಿದ್ದ ಹಾಗೆ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ 12 ಸೈನಿಕರು ಭಸ್ಮ ಆಗಿ ಹೋಗ್ತಾರೆ. ಭಸ್ಮ. BLA ಬಾಂಬ್ ದಾಳಿಯಲ್ಲಿ ಪಾಕ್ನ 12 ಸೈನಿಕರು ಜೀಪಲ್ಲಿ ಹೋಗ್ತಾ ಇರ್ತಾರೆ. IED ಬಾಂಬ್ ದಾಳಿ ಮಾಡ್ತಾರೆ. ಬಾಂಬ್ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಒಂದೇ ಸೆಕೆಂಡಲ್ಲಿ ಭಸ್ಮ ಆಗಿ ಹೋಗ್ತಾರೆ. ನೋಡಿ, ಅದೃಷ್ಟೊಳಗೆ ಇನ್ನೊಂದು ಸಲ ನೋಡಬೇಡಿ. ಕರೆಕ್ಟಲ್ಲಿ ಆ ಜೀಪಿನ ಮೇಲೇ ಆ ಬಾಂಬ್ ಬೀಳುತ್ತೆ. ಪಾಕ್ ಮೇಲೆ ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ. ಇಲ್ಲಿ ಅರ್ಥ ಮಾಡ್ಕೋಬೇಕು ಪಾಕಿಸ್ತಾನದವರು, ಭಾರತ ಅಷ್ಟೇ ಅಲ್ಲ ನಿಮಗೆ ವೈರಿಗಳು. ನಿಮ್ಮ ಸುತ್ತಮುತ್ತ ಇರುವಂತಹ ಅನೇಕ ಇಸ್ಲಾಂ ಕಂಟ್ರಿಗಳು ನಿಮಗೆ ದ್ವೇಷ ಕಾರ್ತಾ ಇದ್ದಾವೆ. ಪಕ್ಕದಲ್ಲಿರುವಂಥ ತಾಲಿಬಾನ್, ಇರಾನ್, ಇರಾಕ್, ಇಸ್ರೇಲ್, ಹೀಗೆ ಅನೇಕ ರಾಷ್ಟ್ರಗಳು.